ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮಾಂಗಲ್ಯದಿಂದ ನಂಟಾದರೂ ಮನಸೇರು ಮದುವೆನೇ ಶುಭವೆಂದರು. ಕೊನೆಯ ಸಂಚಿಕೆ. ಆಯುಷ್ ವೆಡ್ಸ್ ವೈಶಿಷ್ಟ್ಯ, ದೀಕ್ಷಾ ವೆಡ್ಸ್ ಧೀರಜ್ ಎಂಬ ನಾಮಫಲಕ ರಾರಾಜಿಸುತ್ತಿತ್ತು ರೆಸಾರ್ಟ್ ಹೊರಗೆ. ಒಳಗೆ ಎಲ್ಲೆಲ್ಲೂ ನಾರೆಮಣಿಯರ ಓಡಾಟ. ಮೈಥಿಲಿಯಂತೂ ಎರಡೂ ಕಡೆಯವರ ಕಡೆಗೂ ಓಡಾಡುತ್ತಿದ್ದಾಳೆ. ದಾದಾ, ನೀನೇ ಮೊದಲು ಅರಿಶಿಣ ಹಚ್ಚಬೇಕು ಎಂದು ಮುದ್ದು ತಂಗಿಯರ ಆಸೆಯ ಮೇರೆಗೆ ಅವನೇ ಇಬ್ಬರಿಗೂ ಅರಿಶಿಣ ಹಚ್ಚಿದ್ದ. ಅದಾದ ಮೇಲೆ ಒಬ್ಬೊಬ್ಬರೇ ಅರಿಶಿಣ ಶಾಸ್ತ್ರ ಮುಗಿಸಿದ್ದರು. ಸಂಗೀತ ಗುಣಿತದ ಮಧ್ಯೆ ಅಂದು ನಿದ್ದೆಯೇ ಇಲ್ಲದಂತೆ ಕಳೆದರು ಎಲ್ಲ. ವಸಿಷ್ಠ ಅಂತೂ ಎಲ್ಲೂ ಯಾವ ಕೊರತೆಯೂ ಕಾಣಬಾರದೆಂದು ತುಂಬ ಮುತುವರ್ಜಿ ವಹಿಸಿಕೊಂಡಿದ್ದ. ಮಾರನೇ ದಿನ ಸೂರ್ಯ ಖುಷಿಯಿಂದ ಉದಯಿಸಿದ್ದ. ಮದುವೆಯ ಸಂಭ್ರಮದಲ್ಲಿ ಭಾಗವಹಿಸಲು ಎಲ್ಲೆಲ್ಲೂ ಮದುವೆ ಸಂಭ್ರಮ. ಎತ್ತ ನೋಡಿದರೂ ಜನರೋ ಜನ. ಎಲ್ಲರ ಬಾಯಲ್ಲೂ ಮದುವೆ ವೈಭೋಗದ ಬಗ್ಗೆಯೇ ಮಾತು. ಹೂಗಳಿಂದಲೇ ತುಂಬಿ ಹೋದ ಮಂಟಪ. ಸುತ್ತಲೂ ಹಸಿರು. ಅಲ್ಲಲ್ಲಿ ಕೂಲ್ ಡ್ರಿಂಕ್ಸ್ ವ್ಯವಸ್ಥೆ. ಎರಡೂ ಕಡೆ ಊಟದ ಕೌಂಟರ್. ಅಬ್ಬಾ, ಅದೊಂದು ಸ್ವರ್ಗದಂತೆ ಗೋಚರಿಸುತ್ತಿತ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ಅಲ್ಲಿನ ಕೇಂದ್ರವೆಂದು ಪುಟ್ಟ ಪರಿ ಅಲಿಯಾಸ್ ವಿಶಿಷ್ಟ. ಇಷ್ಟ ಓಡ್ಬೇಡ, ನಿಂತ್ಕೋ, ಈ ಲೆಹಂಗಾ ಹಾಕೋ ಎಂದು ಕೈಯಲ್ಲಿ ಪುಟ್ಟ ಲೆಹಂಗಾ ಹಿಡಿದು ಮಗಳ ಹಿಂದೆ ಓಡುತ್ತಿದ್ದಳು ಮೈಥಿಲಿ. ಬೇದಮ್ಮಮ್ಮ, ನನಗೆ ಅದು ಚುಚ್ಚುತ್ತೆ ಎಂದು ಅಮ್ಮನ ಕೈಗೆ ಸಿಗಂತೆ ಓಡುತ್ತಿದ್ದಳು ಮುದ್ದು ಕುವರೆ. ಇಷ್ಟ, ಮಾಮ ಅತ್ತೆ ಮದುವೆಯಲ್ಲಿ ನೀನು ಚೆನ್ನಾಗಿ ಕಾಣಬೇಕಲ್ವಾ, ಪ್ಲೀಸ್ ಬಾರಮ್ಮ ಎಂದು ಓಡುವಾಗ ಬೇದಮ್ಮಮ್ಮ ನನಗೆ ಇದೇ ಚಾಕು ಎಂದು ತೊಟ್ಟಿದ್ದ ಜೀನ್ಸ್ ತೋರಿ ಜನರಿದ್ದ ಕಡೆಯಲ್ಲಿ ಓಡಿದಳು. ಇಷ್ಟ ಎಂದು ಓಡಿ ಬರುತ್ತಿದ್ದ ಮೈಥಿಲಿ ಕಾಲಿಗೆ ಸೀರೆ ತೊಡರಿ ಬೀಳಲು ಹೋದಾಗ ಅವಳ ಬಳಸಿದ್ದು ಎರಡೂ ಪರಿಚಿತ ಕೈಗಳು. ಹೆಂಡ್ತಿ, ಇಷ್ಟು ಅವಸರ ಯಾಕೆ? ಬಿದ್ದು ಏನಾದರೂ ಆದರೆ ನನ್ನ ಇನ್ನೂ 4 ಮಕ್ಕಳ ಆಸೆಯಗತೆ ಏನೋ ಎಂದು ಅವಳ ಮುಂಗುರುಳ ಸರಿಸಿದ. ಸದಾಶಿವಂಗೆ ಅದೇ ಚಿಂತೆ ಅಂತೆ. ನಿಮ್ಮ ಮಗಳು ಈ ಬಟ್ಟೆ ಹಾಕ್ತಿಲ್ಲ, ಕರ್ಕೊಂಡು ಬಂದು ಹಾಕಿಸಿ ಎಂದು ಮೂತಿ ತಿರುವಲು. ನನ್ನ ಮಗಳನ್ನು ತಯಾರಿ ಮಾಡೋದು ಬಿಟ್ಟು ನೀನೇ ಇಷ್ಟು ಚೆನ್ನಾಗಿ ರೆಡಿಯಾದರೆ ಯಾಕೆ? ಯಾರಿಗಾದರೂ ಕಾಳೋಕೋ ಯೋಚನೆನಾ ಎಂದು ಹುಬ್ಬು ಗಂಟಿಕ್ಕಿ ಕೇಳಿದವನ ಎದೆಗೆ ಪಟಪಟನೆ ಹೊಡೆದು, ನಿಮ್ಮ ಮಗಳನ್ನು ಕರೆದುಕೊಂಡು ಬನ್ನಿ, ಇಲ್ಲ ನಾನು ಹೋಗ್ತಾ ಇರ್ತೀನಿ ತವರು ಮನೆಗೆ ಎಂದು ಹೊರಟವಳ ಕೈ ಹಿಡಿದ ವಸಿಷ್ಠ, ತುಂಬ ಚೆನ್ನಾಗಿ ಕಾಣ್ತಿದೀಯಾ, ಇನ್ನೊಂದು ಸಾರಿ ಮದುವೆ ಆಗೋಣವಾ ಎಂದು ಕಣ್ಮಿಟುಕಿಸಿದ. 3 ಸಾರಿ ಮದುವೆ ಆಗಿದ್ದು ಸಾಕಾಗಿಲ್ವಾ ಎಂದು ಗದರಿದರೂ ಮನದಲ್ಲಿ ನಾಚಿಕೆ ಮೂಡಿತ್ತು. 3 ಸರಿ ಆಗಿದೆ, ಆದರೆ ಇನ್ನೊಮ್ಮೆ ಮದುವೆ ಆದರೆ ಇನ್ನೊಮ್ಮೆ ಹನಿಮೂನ್ ಹೋಗ್ಬೋದಲ್ಲ ಎಂದು ಕಾಡಿದವನ ಕೆಕ್ಕರಿಸಿ ನೋಡಿ, ನಿಮ್ಮ ಮಗಳನ್ನು ಎತ್ಕೊಂಡು ಬನ್ನಿ, ನಿಮ್ಮ ಬಟ್ಟೆ ತೆಗೆದಿಡ್ತೀನಿ ಎಂದು ನಡೆದಳು ಅಲ್ಲಿಂದ. ಅದಕ್ಕೆ ನಿಧಾನ ಎಂದು ನಾಚಿ ಓಡಿ ಬಂದವಳ ನೋಡಿ ದೀಕ್ಷಾ ರೇಗಿಸಿದರೆ, ಮದುವೆ ನಮ್ದ ಅಥವಾ ದಾದಿ ಬಾಬದ ಎಂದು ತಾನು ಅತ್ತಿಗೆಯ ಕಾಳೆಳೆದಳು. ನೀವು ನಾ ಎಂದು ಮೈಥಿಲಿ ತುಟಿ ಉದ್ದ ಮಾಡುವ ಹೊತ್ತಿಗೆ ಮಗಳನ್ನು ಹೊತ್ತು ಬಂದವ, ಹೌದು, ನಾನು ನನ್ನ ಹೆಂಡತಿ ಮತ್ತೊಮ್ಮೆ ಮದುವೆ ಆಗ್ತೀವಿ, ಏನಿವಾಗ ಎಂದು ಮಗಳನ್ನು ಕೈಗಿಟ್ಟ. ಹೋ ಎಂದು ಅವರು ಅರಚುವಾಗ ಸಪ್ಪೆ ಮುಖ ಮಾಡಿದ್ದ ಆಯುಷ್ ನೋಡಿದಳು ಮೈಥಿಲಿ. ಅಣ್ಣ, ಯಾಕೊಂಥರ ಕೂತಿದ್ದೀರಾ, ಏನಾಯಿತು ಎಂದು ಅವನ ಹೆಗಲ ಮೇಲೆ ಕೈ ಇಟ್ಟಳು. ಏನಿಲ್ಲ ಮೈಥಿಲಿ ಎಂದವನ ಕಣ್ಣಿಂದ ಜಾರಿದ ಹನಿಯ ನೋಡಿ ಎಲ್ಲರೂ ಗಾಬರಿಗೊಂಡರು. ಏನಾಯಿತು ಆಯು, ಯಾಕೆ ಎಂದು ಅವನ ಪಕ್ಕ ಕೂತಳು ವೈಶಿಷ್ಟ್ಯ. ವೈಶು, ಅಪ್ಪ ಅಮ್ಮನ ನೆನಪಾಯಿತು ಕಣ, ಮದುವೆಯಲ್ಲಿ ನನಗಾಗಿ ಅಂತ ಅವರಿಬ್ಬರು ಇಲ್ಲ ಎಂದವನ ನೋಡಿ ಅವನ ಕಾಲರ್ ಹಿಡಿದು ಮೇಲೆ ಎತ್ತಿದ ವಸಿಷ್ಠ. ಯಾಕೆ, ನಾವಿಲ್ವಾ, ನಾವು ನೋಡ್ಕೋತೀವಿ, ಅವರನ್ನು ಕರೆದುಕೊಂಡು ಬರಬೇಕಾ ಎಂದು ಜೋರು ಮಾಡುವಾಗ, ವಸಿ ಸ್ವಲ್ಪ ಕಂಟ್ರೋಲಲ್ಲಿರಿ, ಏನಾಗಿದೆ ನಿಮಗೆ ಎಂದು ಅವನನ್ನು ದೂರಕ್ಕೆ ತಳ್ಳಿ, ಅಣ್ಣ ನಾನು ನಿಮಗೆ ಬಾಯಿ ಮಾತಿಗೆ ಅಷ್ಟೇನ ತಂಗಿ ಎಂದಳು ಆಯುಷ್ ಕೈ ಹಿಡಿದು. ಇಲ್ಲಮ್ಮ, ನಿಜವಾಗ್ಲೂ ನನಗೆ ತಂಗಿ ಇದ್ದಿದ್ರು ನಿನ್ನಷ್ಟು ಪ್ರೀತಿ ತೋರಿಸ್ತಾ ಇರಲಿಲ್ಲ ಅನ್ಸುತ್ತೆ ಎಂದಾಗ ನಕ್ಕು, ಮತ್ತೆ ನನ್ನ ಅಪ್ಪ ಅಮ್ಮ ನಿನಗೂ ಅಪ್ಪ ಅಮ್ಮ ಅಲ್ವಾ, ಅವರಿರೋವರೆಗೂ ನೀವು ಅನಾಥ ಅಲ್ಲ, ನಿನ್ನ ಅಪ್ಪ ಅಮ್ಮನೂ ಅವರೇ ಆಯಿತಾ, ಅಷ್ಟಿಲ್ಲದೆ ಅಪ್ಪನಿಗೆ ಆಪರೇಷನ್ ಮಾಡಿದ್ದ ನೀನು ಎಂದಾಗ ಅವಳ ತಬ್ಬಿದವ, ಥ್ಯಾಂಕ್ ಯು ಮೈಥಿಲಿ ಎಂದು ಕಣ್ಣೀರಿಟ್ಟ. ಅಬ್ಬಾ ದಾದಾ, ಮನೆ ಮಗಳು ಮದುವೆ ಆಗುವಾಗ ಅವಳು ಅಳಬೇಕು, ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟಾ ಆಗ್ತಿದೆ ಎಂದು ಕಣ್ತೇಲಿಸಿ ನಟಿಸಿದಳು ವೈಶು. ಕೋತಿ, ಗಂಡನ ಮನೆಗೆ ಹೋಗೋ ಬೇಜಾರಿದ್ರೆ ಅಳೋದು, ಇಬ್ಬರು ಇದೇ ಮನೆಯಲ್ಲಿ ಇರ್ತೀರ ಅಲ್ವಾ, ಅದಕ್ಕೆ ನಿಂಗೆ ಬೇಜಾರಿಲ್ಲ. ನೋಡು ಆಯು, ಇವಳನ್ನು ಕರೆದುಕೊಂಡು ಆಲ್ ಇಂಡಿಯಾ ಟೂರ್ ಹೋಗು, ಅಲ್ಲೇ ಎಲ್ಲಾದರೂ ಸೆಟಲ್ ಆಗು, ಆಗ ಗೊತ್ತಾಗುತ್ತೆ ಇವಳಿಗೆ ಎಂದು ಅವಳ ಕಿವಿ ಹಿಂಡಿದರು ವಸು ಎಂದು ಅವಳು ಅಳು ಮುಖ ಮಾಡಲು ಎಲ್ಲ ನಕ್ಕರೆ, ಅಣ್ಣ ನಿಮ್ಮನ್ನೆಲ್ಲ ಬಿಟ್ಟು ನಾನು ಹೋಗ್ಬೇಕಾ ಎಂದು ತನ್ನ ಅಣ್ಣನ ತಬ್ಬಿದಳು ದೀಕ್ಷಾ. ನೀವೇಪ ಲವ್ ಮಾಡಿ ಮದುವೆ ಆಗೋಕೆ ರೆಡಿ ಇರೋದು, ನಾನೇನು ನನ್ನ ತಂಗಿನ ಕಳಿಸೋಕೆ ಇಷ್ಟಪಡ್ತಿಲ್ಲ ಎಂದವ ಮೀಸೆ ಮರಿಯಲ್ಲಿ ನಗಲು ತಲೆ ಎತ್ತಿ, ಈಗ ಏನೂ ಬೇಡ ಅಣ್ಣ, ನಾನಿನ್ನ ಬಿಟ್ಟು ಹೋಗಲ್ಲ ಎಂದು ಮತ್ತೆ ಕಣ್ ತುಂಬಿಕೊಂಡವಳ ಕಣ್ಣೊರೆಸಿ, ನೀನೆಲ್ಲಿ ಬಿಟ್ಟು ಹೋಗ್ತಿದೀಯಾ, ಧೀರಜ್ಗೆ ಒಳ್ಳೆ ಕೆಲಸ ಸಿಕ್ಕಿದೆ, ಅದು ನಮ್ಮ ಏರಿಯಾದಲ್ಲೇ, ಬೇಕಾದಾಗ ಅವನಿಗೆ ಹೇಳ್ತೀನಿ ಬಂದು ಬಿಟ್ಟು ಹೋಗ್ತಾನಾಯ್ತಾ, ಡೋಂಟ್ ವರಿ, ಈಗ ಅಳೋದು ಬಿಟ್ಟು ಬಾ ಎಂದು ನಗಿಸಿದ ಕಚಗುಳಿ ಇಟ್ಟು. ಅಣ್ಣ
ಅಣ್ಣ ಸಾಕು ಎಂದು ನಕ್ಕವಳ ನಗುವ ಕಣ್ ತುಂಬಿಕೊಂಡ. ನಿಜವಾಗಿಯೂ ನಾನಿನ್ನ ಮಿಸ್ ಮಾಡ್ಕೋತೀನಿ ಪುಟ್ಟ ಎಂದು ಅವಳ ಹಣೆಗೆ ಅಕ್ಕರೆಯ ಮುತ್ತಿಟ್ಟ. ಮಿಸ್ ಯು ಟು ಅಣ್ಣ ಎಂದು ಅವನೆದೆಗೆ ಒರಗಲು ಅತ್ತೆ ಯಾಕೆ ಅಳೋದು ಎಂದು ಓಡಿ ಬಂದಿದ್ದಳು ವಿಶಿಷ್ಟ. ಯಾಕೂ ಇಲ್ಲ ಮುದ್ದಮ್ಮ ಎಂದು ಆಯುಷ್ ಅವಳನ್ನು ಎತ್ತಿಕೊಂಡ. ಏಯ್ ಬಾರೆ ಇಲ್ಲಿ, ಈ ಬಟ್ಟೆ ತೊಟ್ಕೋ ಎಂದು ತಕ್ಷಣ ಅವಳನ್ನು ಹಿಡಿದಳು ಮೈಥಿಲಿ. ಪಾಪ ನನಗೆ ಆ ಡ್ರೆಸ್ ಬೇಡ ಎಂದು ಮಗಳ ಎತ್ತಿಕೊಂಡವ. ಅತ್ತೆ ಮಾಮ ಮದುವೆಲಿ ನೀ ಚೆನ್ನಾಗಿ ಕಾಣಬೇಕಲ್ವಾ ಪರಿ, ಪ್ಲೀಸ್ ಹಾಕೋ ಮಗಳೇ ಎಂದು ವಸಿಷ್ಠ ಮುದ್ದು ಮಾಡಲು. ಓಕೆ ಪಪ್ಪ, ಬಟ್ ಒಂದು ಕಂಡೀಷನ್, ನೀವು ನನ್ನ ಎತ್ಕೋಬೇಕು ಎಂದು ಮುದ್ದಾಗಿ ಹೇಳಿದ ಮಗಳ ಎತ್ತಿಕೊಂಡವ. ಓಕೆ ಎಂದ. ಅಷ್ಟಕ್ಕೆ ಬಟ್ಟೆ ಅವನ ಕೈಗಿಟ್ಟು ನೀವು ರೆಡಿಯಾಗಿ ಬನ್ನಿ, ಅಲ್ಲಿ ಮುಹೂರ್ತಕ್ಕೆ ಲೇಟ್ ಆಗುತ್ತೆ ಎಂದು ಹೊರಟು ಹೋದಳು ಮೈಥಿಲಿ. ಎಲ್ಲವೂ ಅಚ್ಚುಕಟ್ಟಾಗಿ ತಯಾರಾಗಿತ್ತು. ಮಂಟಪದಲ್ಲಿ ಕೂತಿದ್ದ ಪುರೋಹಿತರು ವರರನ್ನು ಕರೆದುಕೊಂಡು ಬರಲು ಹೇಳಿದಾಗ ಹೋಗಿ ಕರೆದುಕೊಂಡು ಬಂದ ವಸಿಷ್ಠ. ನಂತರ ವಧುವನ್ನು ಕರೆದುಕೊಂಡು ಬರುವಾಗ ಎಲ್ಲರೂ ಅತ್ತ ಗಮನ ಇಟ್ಟರು. ದೀಕ್ಷಾ ವೈಶು ಇಬ್ಬರು ದೇವಲೋಕದ ಅಪ್ಸರೆಯಂತೆ ಕಾಣುತ್ತಿದ್ದರು. ಮೈಥಿಲಿಯಂತೂ ದೇವತೆಯ ಅಪರಾವತಾರ. ಅವಳು ಧಾರೆ ಸೀರೆ ತೊಟ್ಟಿದ್ದರೆ ಮದುಮಕ್ಕಳಿಗೂ ಅವಳಿಗೂ ವ್ಯತ್ಯಾಸ ಇರುತ್ತಿರಲಿಲ್ಲ. ಅವರಿಬ್ಬರೂ ಬಂದು ನಿಲ್ಲಲು ಇಬ್ಬರ ಮಧ್ಯೆ ಅಂತರ್ಪಟ ಹಿಡಿಯಿತು. ವೈಶು, ದೀಕ್ಷಾ ನೀವೇ ಮೊದಲು ಹಾಕಬೇಕು ಎಂದು ವಸಿಷ್ಠ ಹೇಳುತ್ತಿದ್ದರೆ ಮೈಥಿಲಿ ಆಯುಷ್ ಧೀರಜ್ಗೆ ಹುರಿದುಂಬಿಸಿದಳು. ಆದರೂ ಮೊದಲು ಹಾಕಿದ್ದು ಹುಡುಗಿಯರೇ. ಅಣ್ಣ ಅಟ್ಲೀಸ್ಟ್ ಹಾರ ಹಾಕೋಕೆ ಬಿಡಬೇಡಿ ಎಂದು ಮೈಥಿಲಿ ದೂರಲು ವೈಶುನ ವಸಿಷ್ಠ ಎತ್ತಿಕೊಂಡರೆ ದೀಕ್ಷನ ಅದ್ವಿಕೆತ್ತಿಕೊಂಡ. ಮದುವೆ ಶಾಸ್ತ್ರ ಎಲ್ಲ ಮುಗಿದು ತಾಳಿ ಕಟ್ಟುವಾಗ ಮಾತ್ರ ಇಬ್ಬರ ಕಣ್ಣಲ್ಲೂ ನೀರು ತುಂಬಿತ್ತು. ಆದರೂ ಖುಷಿಯಿಂದ ತಲೆ ತಗ್ಗಿಸಿದರು. ಮಾಂಗಲ್ಯ ಧಾರಣೆ ಆಗುವಾಗ ತಲೆ ಬಗ್ಗಿಸಿ ನಿಂತಿದ್ದ ಮಡದಿಯರ ಕೊರಳಿಗೆ ಮಾಂಗಲ್ಯ ಕಟ್ಟಿ ಎಲ್ಲರ ಎದುರು ಅಣೆಗೆ ಚುಂಬಿಸಿದಾಗ ಖುಷಿಪಟ್ಟ ವಸಿಷ್ಠ. ಹೆಂಡತಿ, ನೀನು ಹ್ಞೂ ಅಂದರೆ ಮತ್ತೆ ಮದುವೆ ಆಗೋಣ ಎಂದು ಮತ್ತೊಮ್ಮೆ ಕೇಳಿದವನ ಹೊಟ್ಟೆಗೆ ಗುದ್ದಿ ಊಟದ ವ್ಯವಸ್ಥೆ ನೋಡಿ ಹೋಗಿ ಎಂದು ಅವನ ಕೈಯಲ್ಲಿದ್ದ ಮಗಳ ಎತ್ತಿಕೊಂಡಳು. ಮದುವೆ ಕಾರ್ಯಗಳು ನಿರ್ವಿಘ್ನವಾಗಿ ಮುಗಿದು ಎಲ್ಲ ಮನೆಗೆ ನಡೆದರು. ಅಂದೇ ರಿಸೆಪ್ಷನ್ ಕೂಡ ಇದ್ದಿದ್ದರಿಂದ ಧೀರಜ್ ಕೂಡ ಅವರ ಮನೆಯಲ್ಲೇ ಉಳಿದಿದ್ದ. ಸಂಜೆ 7 ಗಂಟೆಗೆ ರಿಸೆಪ್ಷನ್ ಶುರುವಾಗಿತ್ತು. ಮೈತು, ನನಗೆ ಈ ಕಲರ್ ಚೆನ್ನಾಗಿ ಕಾಣ್ತಿಲ್ಲ ಅಲ್ವಾ ಎಂದು ಕಂದು ಬಣ್ಣದ ಕೋಟ್ ತೊಟ್ಟು ನಿಂತವನ ನೋಡಿ, ನೀವೇ ತಾನೇ ಈ ಕಲರ್ ಕೋಡ್ ಮಾಡಿದ್ದು, ಇಷ್ಟಾಗೂ ನಾನಾಗಲೇ ಬಟ್ಟೆ ಹಾಕಿದ್ದೀನಿ, ನೀವು ಮಾತಾಡೋದು ಬಿಟ್ಟು ಅಲ್ಲಿ ಎಲ್ಲ ವ್ಯವಸ್ಥೆ ಸರಿ ಇದೆನಾ ನೋಡಿ ಹೋಗಿ ಎಂದು ಗದರಿದಳು ಗಂಡನಿಗೆ. ಯಾಕೋ ಇತ್ತೀಚೆಗೆ ತುಂಬ ಹಚ್ಕೊಂಡಿದೆಯಾ ಕಣ, ನಾನು ಏನು ಹೇಳಿದ್ರೂ ಉಲ್ಟಾ ಮಾಡ್ತೀಯಾ ಎಂದು ಅವಳ ನಡು ಬೆಳೆಸಿದ. ಮತ್ತೆ ಮಗಳು ಬಂದಮೇಲೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಿದೆ ಅದಕ್ಕೆ ಎಂದು ಕೋಪ ನಟಿಸಿದವಳ ಇನ್ನಷ್ಟು ಒತ್ತಿಕೊಂಡು, ಹೆಂಡ್ತಿ ನಿನ್ನ ಮೇಲೆ ಪ್ರೀತಿ ಕಡಿಮೆ ಆಗೋದು ಚಾನ್ಸೇ ಇಲ್ಲ, ದಿನೇ ದಿನೇ ಇನ್ನೂ ಜಾಸ್ತಿ ಆಗ್ತಿದೆ. ನಮಗೆ 5 ಮಕ್ಕಳಾಗಿ ಅವರಿಗೆಲ್ಲ 5 ಮಕ್ಕಳಾಗೋವರೆಗೂ ನಾನು ನಿನ್ನ ಪ್ರೀತಿ ಮಾಡ್ತಾನೆ ಇರ್ತೀನಿ ಎಂದವನ ಕಡೆಗೆ ತಿರುಗಿ, ಇಷ್ಟನ ಡೆಲಿವರಿಲೇ ಹೆದರಿ ಇನ್ನೊಂದು ಮಗು ಬೇಡ ಅಂತ ಆಪರೇಷನ್ ಮಾಡಿಸ್ಕೊಳ್ಳೋಕೆ ಹೋಗಿದ್ದೋರು ನೀವು, ಈಗ ಸುಮ್ಮನೆ 5 ಮಕ್ಕಳು ಬೇಕು ಅಂತೀರಾ ಎಂದು ಅವನ ಮೀಸೆ ಎಳೆಯಲು, ಹೋಗೆ ನಾನು ಹೆದರೋದ, ಏನೋ ನನ್ನ ಪರಿ ಮೇಲೆ ಜಾಸ್ತಿ ಲವಷ್ಟೆ ಎಂದು ಕಣ್ ತಪ್ಪಿಸಿಕೊಂಡ. ಹಾಗಾದರೆ ಇಷ್ಟಾಗೆ 5 ವರ್ಷ ಆದಮೇಲೆ ಇನ್ನೊಂದು ಪಾಪುನ, ಓಕೆ ಹಾಗಾದರೆ ಎಂದು ಮೈಥಿಲಿ ಕಾಡಲು, ನಾನಲ್ಲಿ ಎಲ್ಲ ಸರಿ ಇದೆನಾ ನೋಡ್ತೀನಿ ಎಂದು ಓಡಿದ್ದ. ಬದಲಾಗೋದಿಲ್ಲ ಇವರು ಎಂದು ನಗುತ್ತಾ ತಾನು ನಡೆದಳು. ಮದುವೆ ಎಷ್ಟೇ ಗ್ರ್ಯಾಂಡಾಗಿ ಇತ್ತು, ರಿಸೆಪ್ಷನ್ ಹಾಡು ಕುಣಿತ ಎಲ್ಲ ನಡೆಯುತ್ತಿತ್ತು. ದಾದಾ ನೀವು ಬನ್ನಿ ಎಂದು ತನ್ನಣ್ಣನ ಕೈ ಹಿಡಿದು ಎಳೆದುಕೊಂಡು ನಡೆದಳು ವೈಶಿಷ್ಟ್ಯ. ಅದಕ್ಕೆ ನೀವು ಬನ್ನಿ ಎಂದು ತನ್ನತ್ತಿಗೆ ಎಳೆದುಕೊಂಡು ನಡೆದಳು ದೀಕ್ಷಾ. ನನಗೆ ಡ್ಯಾನ್ಸ್ ಎಲ್ಲ ಬರಲ್ಲ ಎಂದು ಮುಜುಗರ ತೋರಿದ ಮಡದಿಯ ಬೆನ್ನ ಹಿಂದೆ ನಡೆದವ ಅವಳನ್ನು ಹಿಂದಿನಿಂದಲೇ ಬೆಳೆಸಿದ. ನಾನಿದ್ದೀನಲ್ಲ ಹೆಂಡತಿ ಎಂದು ಅವಳ ತಬ್ಬಿ ಹೆಜ್ಜೆ ಹಾಕಿದ. ಅಷ್ಟು ಜನರ ಮುಂದೆ ಕುಣಿಯುತ್ತಿರುವುದು ಅದೇ ಮೊದಲು ಅವಳು. ಮುಜುಗರ ಇದ್ದೇ ಇದೆ. ಆದರೆ ಒಂದು ಧೈರ್ಯ ಅವಳ ಗಂಡ. ಅವನು ಹೆಜ್ಜೆ ಹಾಕಿದೆಂತೆಲ್ಲ ತನ್ನ ಹೆಜ್ಜೆ ಸೇರಿಸಿದಳು. ನೀನೇ ಮೊದಲು ನೀನೇ ಕೊನೆ, ಬೇರೆ ಯಾರೂ ಬೇಡ ಎನಗೆ ಎಂದು ಮೆಲೋಡಿ ಸಂಗೆ ಹೆಜ್ಜೆ ಹಾಕುತ್ತಿದ್ದರು. ಆ ಹಾಡು ಮುಗಿದು ಒಂದು ಮಳೆ ಬಿಲ್ಲು ಒಂದು ಮಲೆ ಮೋಡ ಹೇಗೋ ಜೊತೆಯಾಗಿ ಹೀಗೆ ಹಿತವಾಗಿ ಎಂಬ ಹಾಡು ಮುಗಿದರೂ ಒಬ್ಬರ ಕಣ್ಣಲ್ಲಿ ಒಬ್ಬರು ಕಳೆದು ಹೋಗಿದ್ದಾರೆ. ಪಪ್ಪ ಮಮ್ಮ ನಾನು ಎಂಬ ಧ್ವನಿಗೆ ಅವರಿಬ್ಬರ ಎಚ್ಚರಿಸಿದ್ದು. ಬಾಮಗಳೇ ಎಂದವ ಅವಳನ್ನು ಎತ್ತಿಕೊಂಡು ಕುಣಿಯಲು ಆಯುಷ್, ದೀಕ್ಷಾ, ವೈಶು, ಧೀರಜ್, ಅದ್ವಿಕ್ ಎಲ್ಲ ಬಂದರು. ಅಜ್ಜಿ ನೀನು ಬಾ ಎಂದು ಪುಟ್ಟ ಕೈಗಳ ವಸು ಕರೆದುಕೊಂಡು ಬಂದಳು ವಿಶಿಷ್ಟ್ಯ. ಜೊತೆಗೆ ನರಹರಿ ತಾತ, ರಘುನಾಥ್ ಎಲ್ಲರೂ ಸ್ಟೇಜ್ ಮೇಲೆ ಏರಲು, ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದೆ ಪ್ರೀತಿಯ ಸಂಚಾರ, ದೇವರೇ ಬಂದರು ನಾಚಲೇಬೇಕು, ಸ್ವರ್ಗವೇ ನಮ್ಮಿ ಸಂಸಾರ ಎಂದು ನಗುತ್ತಾ ಎಲ್ಲ ಒಟ್ಟಾಗಿ ಹಾಡುವಾಗ, ನನ್ನ ಅಣ್ಣನ ಕೈ ತುತ್ತು ಎಂದು ವೈಶು ದೀಕ್ಷಾ ವಸಿಷ್ಠನ ತಬ್ಬಿದರೆ, ನಮ್ಮ ಅಮ್ಮನ ಕೈ ತುತ್ತು ಎಂದು ವಸುನ ತಬ್ಬಿದ್ದ.
ನಾವು ಮಕ್ಕಳ ಮನಸೋರು ಎಂದು ಆಯುಷ್ ಬಂದರೆ ಅದು ದೇವರಿಗೂ ಗೊತ್ತು ಎಂದು ಧೀರಜ್ ನರಹರಿಯವರ ತಬ್ಬಿದ್ದ. ಇಲ್ಲಿ ಪ್ರೀತಿಯ ಸಹಿ ಮುತ್ತು, ಇಲ್ಲಿ ಪ್ರೀತಿಯೇ ನಮ್ಮ ಸೊತ್ತು ಎಂದು ವಸಿಷ್ಠ ಹಾಡಿದರೆ, ಇಲ್ಲಿ ಅಕ್ಕರೆ ಹಾಡೇ ಕುಬೇರನ ಸಂಪತ್ತು ಎಂದು ವಿಶಾಲ್ ಸಹ ಓಡಿ ಬಂದಿದ್ದ ಸ್ಟೇಜ್ಗೆ. ರೆಪ್ಪೆಗಳ ಕಾವಲಲ್ಲಿ ಕಂಗಳಿಗೆ ಬೆಳಕು ಎಂದು ಗಂಡನ ತಬ್ಬಿದಳು ಮೈಥಿಲಿ. ಅಣ್ಣನನ ಈ ಕಾವಲಲ್ಲಿ ನಮಗಳಿಗೆ ಬದುಕು ಎಂದು ಎಲ್ಲರೂ ವಸಿಷ್ಠನ ತಬ್ಬಿದರು. ಅಣ್ಣ ನಮ್ಮ ಅಣ್ಣ ಇವನು ಕೋಟಿಗೊಬ್ಬನು, ಎಷ್ಟೇ ಜನುಮ ಬಂದರೂ ಬೇರೆಯಾಗನು ಎಂದು ಎಲ್ಲರೂ ಹಾಡುವಾಗ ಎಲ್ಲರ ಕಣ್ಣಾಳಿಗಳು ತುಂಬಿದವು. ವಸು ನರಹರಿಯವರ ಮಧ್ಯೆ ನಿಲ್ಲಿಸಿ ಸುತ್ತ ತಿರುಗುತ್ತಾ ಕುಣಿದರು. ಖುಷಿಪಟ್ಟರೆಲ್ಲ ಅವರ ಪ್ರೀತಿ ನೋಡಿ. ಏಯ್ ಯಾಕೆ ಹೇಳೋದು, ಇದು ಖುಷಿಯಾಗಿರೋ ಮೂಮೆಂಟ್ ಎಂದು ತಾನೇ ಎಲ್ಲರನ್ನೂ ಚಿಲ್ ಮಾಡಿದ್ದ ವಸಿಷ್ಠ. ಆದರೆ ಮನದ ಮೂಲೆಯಲ್ಲಿ ನೋವಿತ್ತು. ಓಕೆ, ಎಲ್ಲ ಊಟ ಮಾಡ್ಕೊಂಡು ಹೋಗಿ ಎಂದವ ಸ್ಟೇಜ್ ಬಿಚ್ಚು ಕೆಳಗೆ ಬಂದವ ಮನೆ ಒಳಗೆ ನಡೆದ. ಅವನ್ಯಾಕೆ ಹೋಗುತ್ತಿದ್ದಾನೆ ಎಂದು ತಿಳಿದ ಮೈಥಿಲಿ ಕೂಡ ಅವನ ಹಿಂಬಾಲಿಸಿದರು. ಪರಿ, ನೀನಿರಬೇಕಿತ್ತು ಇವತ್ತು ಎಂದು ಕಣ್ತುಂಬಿಕೊಂಡ ವಸಿಷ್ಠ ಪರಿಮಳ ಅವರ ಫೋಟೋದ ಎದುರು ನಿಂತು, ವಸಿ, ನಮ್ಮ ಮಗಳು ಇಲ್ವಾ, ಮತ್ತ್ಯಾಕೆ ಇಲ್ಲಿ ಬಂದು ಅಳ್ತಿದ್ದೀರಾ ಎಂದ ಮಡದಿಯ ತಬ್ಬಿದವ. ಯಾಕೋ ಪರಿ ತುಂಬ ನೆನಪಾಗ್ತಾ ಇದ್ದಾಳೆ, ಅವಳಿರುವಾಗ ಇಷ್ಟು ಖುಷಿ ಇಷ್ಟು ಪ್ರೀತಿ ಕೊಡಲಿಲ್ಲ ನಾನು ಎನ್ನುವಾಗ ಓಡಿ ಬಂದ ಪುಟ್ಟ ಪರಿ, ಪಪ್ಪ ನನಗೆ ಹೊಟ್ಟೆ ಹಸಿತಿದೆ, ಊಟ ಮಾಡಿಸಿ ಎಂದು ತನ್ನ ಪುಟ್ಟ ಹೊಟ್ಟೆ ಸವರಿದಳ ನೋಡಿ. ಬಾರೋ ಮಗಳೇ, ಈ ಪುಟ್ಟ ಹೊಟ್ಟೆ ಮೊದಲು ತುಂಬಿಸೋಣ ಎಂದವ ತನ್ನ ನೋವನ್ನು ಮರೆತು ಅವಳಿಗೆ ತಿನ್ನಿಸಲು ಹೋದಾಗ, ಯಾಕೆ ಪಪ್ಪ, ಒಂದು ತಲಾ ಇದಿಲ್ಲ, ಇಲ್ಲಿ ನಾನೇ ಊಟ ಮಾಡಿಸ್ತೀನಿ ಎಂದು ಪುಟ್ಟ ಕೈಗಳಲ್ಲಿ ಊಟ ತಿನ್ನಿಸಿದಳು. ಖುಷಿಯಿಂದ ತಿಂದವ ಮಡದಿ ಕಡೆಗೆ ನೋಡಿದ. ನೀನು ಹೇಳಿದ ಮಾತು ನಿಜವೆಂಬಂತೆ. ಮತ್ತೆ ಮತ್ತೆ ಅವಳಿಗೂ ತುತ್ತಿಟ್ಟ. ಅದೊಂದು ಸುಂದರ ಕ್ಷಣ ಅರಿಯದೆ ಫೋಟೋ ಕ್ಲಿಕ್ಕಿಸಿದ ಆಯುಷ್. ಅಂದೇ ವೈಶು ದೀಕ್ಷಾರ ಮೊದಲ ರಾತ್ರಿಯೂ ನಡೆದಿತ್ತು. ಎಲ್ಲ ಅಡೆತಡೆ ದಾಟಿದ ಮುದ್ದು ಜೋಡಿಗಳು ಪರಸ್ಪರ ಒಪ್ಪಿಗೆ ಮೇಲೆ ಒಂದಾಗಿದ್ದರು. ಮೈತು, ಹೇಗಿದ್ದ ಜೀವನ ಹೇಗಾಯಿತು ಅಲ್ವಾ ಎಂದು ತನ್ನವಳ ಜೊತೆ ಬಾಲ್ಕನಿಯಲ್ಲಿ ಕುಳಿತವ ಮಾತು ತೆಗೆದ. ಹೌದು ವಸಿಷ್ಠ, ಕಾರ್ ಟೈರ್ ಪಂಚರ್ ಮಾಡಿದೆ ಅಂತ ನನ್ನ ಮೇಲೆ ದ್ವೇಷ ಬಳಸಿಕೊಂಡ ಗರ್ವಿಷ್ಠ ಎಲ್ಲಿ, ನನಗಾಗಿ ಜೀವ ಕೊಡೋಕೆ ರೆಡಿ ಇರೋ ನನ್ನ ವಸಿಯಲ್ಲಿ ಎಂದಳು. ಅವನ ಹೆಗಲಿಗೆ ಹೊರಗೆ ಪುಟ್ಟಪರಿ ಅವರ ಮಡಿಲಲ್ಲಿ ಮಲಗಿದ್ದಳು. ಕಾಲು ಅಪ್ಪನ ಮೇಲಿದ್ದರೆ ತಲೆ ಅಮ್ಮನ ಮಡಿಲಲ್ಲಿತ್ತು. ಮತ್ತೆ ನೀನೇನು ಕಮ್ಮಿನಾ, ನನಗೆ ಕೌಂಟ್ರ್ ಕೊಟ್ಟು ಆಮೇಲೆ ನನ್ನ ಕೈಲಿ ಬೈಸ್ಕೊಂಡು ಅಳ್ತಿದ್ದ ಬೇತಾಲಿಯಲ್ಲಿ ಈಗ ನನಗೆ ಜೋರು ಮಾಡೋ ನನ್ನ ಹೆಂಡತಿ ಮೈತು ಎಲ್ಲಿ ಎಂದು ತಾನು ಕಾಲೆಳೆದ. ಹೌದು ವಸಿ, ಅವತ್ತು ಬಲವಂತದಿಂದ ಆದರೂ ಪರವಾಗಿಲ್ಲ, ನೀವು ನನ್ನ ಈ ಮನೆಗೆ ಕರೆದುಕೊಂಡು ಬರದೇ ಇದ್ದಿದ್ರೆ ಇನ್ನೂ ಆ ನರಕದಲ್ಲೇ ಇರ್ತಿದ್ದೆ ಅನಿಸುತ್ತೆ ನಾನು ಎಂದು ಕಣ್ತುಂಬಿಕೊಳ್ಳೋಣ ಕಣ್ಣುರೆಸಿ, ನಾನು ಅಷ್ಟೇ, ನಿನ್ನ ಮದುವೆ ಆಗದಿದ್ರೆ ಇನ್ನೂ ಗರ್ವಿಷ್ಠ ಆಗಿ ಎಲ್ಲರಿಂದ ದೂರ ಇದ್ದು ಅಷ್ಟೊಂದು ಪ್ರೀತಿ ಕಳ್ಕೊತಿದ್ದೆ ಎಂದು ಅವಳ ಕೈ ಗಟ್ಟಿಯಾಗಿ ಹಿಡಿದ. ಹೌದು, ಇಬ್ಬರ ಜೀವನ ತುಂಬ ಬದಲಾಗಿದೆ. ನೀವು ನನ್ನ ಮೇಲೆ ಇನ್ನೂ ಪ್ರೀತಿ ಹುಟ್ಟುವ ಮುಂಚೆನೇ ಮಾಂಗಲ್ಯ ಕಟ್ಟಿದ್ರಿ, ಆಮೇಲೆ ಎಲ್ಲರ ಎದುರು ಕೋಪದಿಂದ. ಆದರೆ ಆ ಎರಡೂ ಮಾಂಗಲ್ಯಗಳ ನಂಟು ನಮಗೆ ಕೇವಲ ಸಂಬಂಧ ಬೆಸೆದಿತ್ತು. ಆದರೆ ನೀವು ಪ್ರೀತಿ ಹೇಳ್ಕೊಂಡು ಕಟ್ಟಿದ್ರಲ್ಲ 3ನೇ ಬಾರಿ, ಆಗ ನಮ್ಮಿಬ್ಬರ ಮನಸ್ಸು ಬೆರೆಯಿತು. ಅದಕ್ಕೆ ದೊಡ್ಡವರು ಹೇಳೋದು, ಮಾಂಗಲ್ಯದಿಂದ ನಂಟಾದರೂ ಮನಸ್ಸೇರೋ ಮದುವೆನೇ ಶುಭವೆಂದರು ಅಂತ ಎಂದು ಮೈಥಿಲಿ ಹೇಳಲು, ಹೌದು, ಯಾರೆಷ್ಟೇ ಬಲವಂತ ಮಾಡಿ ಮಾಂಗಲ್ಯ ಬಂಧನದಲ್ಲಿ ಜೋಡಿ ಮಾಡಿದ್ರೂ ಇಬ್ಬರ ಮನಸ್ಸು ಬೆರೆಯಬೇಕು ಎಂದು ನಕ್ಕವ ಅವಳ ಹಣೆಗೆ ತುಟಿ ಸೋಕಿಸಿದ. ಸರಿ ಬನ್ನಿ ಒಳಗೆ, ಇಷ್ಟಾಗೆ ಕೋಲ್ಡ್ ಆಗುತ್ತೆ, ತುಂಬ ಚಳಿ ಇದೆ ಎಂದು ಮೈಥಿಲಿ ನೆನಪಿಸಲು ತಲೆ ಆಡಿಸಿ ಮಗಳ ಎತ್ತಿಕೊಂಡು ಒಳಗೆ ನಡೆದ ವಸಿಷ್ಠ. ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ವಸಿ ಎಂದು ಅವನ ಎದೆಗೆ ಮುತ್ತಿಟ್ಟಳು. ನೀನು ಅಷ್ಟೇ, ಆದರೆ ಥ್ಯಾಂಕ್ಸ್ ಹೇಳಲ್ಲ ಎಂದವ ಅವಳ ತುಟಿಗೆ ಪುಟ್ಟ ಮುತ್ತಿಟ್ಟು ಮತ್ತೆ ಕಣ್ಮುಚ್ಚಿದ. ಇಬ್ಬರೂ ನೆಮ್ಮದಿಯ ನಿದ್ರೆಗೆ ಜಾರಿದರು. ಅವರಿಬ್ಬರ ಪಕ್ಕದಲ್ಲಿ ನೆಮ್ಮದಿಯಿಂದ ಮಲಗಿದ್ದಳು ಪುಟ್ಟ ಪರಿ. ಯಾರೆಷ್ಟೇ ಕಷ್ಟ ಕೊಟ್ಟರೂ ಸಹಿಸಿ ಬದುಕುತ್ತಿದ್ದವಳು ಅವಳು. ಯಾರೇ ನೋವು ಕೊಡಲು ಬಂದರೂ ಅದನ್ನು ತಿರುಗಿಸಿ ಕೊಡುತ್ತಿದ್ದನವ. ಯಾರೇ ನೋವು ಕೊಟ್ಟರೂ ಪ್ರೀತಿ ಕೊಡುತ್ತಿದ್ದಳವಳು. ಯಾರೇ ಪ್ರೀತಿ ಕೊಡಲು ಬಂದರೂ ನೋವು ಕೊಡುತ್ತಿದ್ದನವ. ತನ್ನಮ್ಮ ತನಗೆ ಮೋಸ ಮಾಡಿದರು ಎಂದು ಎಲ್ಲ ಹೆಣ್ಣನ್ನು ದೂರ ಇಟ್ಟಿದ್ದನವ. ತನಗೆ ಯಾರೇ ಮೋಸ ಮಾಡಿದರೂ ನಗುತ್ತಲೇ ಇದ್ದಲವಳು. ಎಲ್ಲರಿಂದ ನೋವುಂಡ ಅವಳ ಜೀವಕ್ಕೆ ಆಸರಿಯಾದನವನು. ಎಲ್ಲರ ಪ್ರೀತಿಯಿಂದ ದೂರ ಇದ್ದವನಿಗೆ ಪ್ರೀತಿ ಉಣಬಡಿಸಿದಳವಳು. ಅವರಿಬ್ಬರ ಪ್ರೀತಿಯ ಸಂಕೇತ ಪುಟ್ಟ ಪರಿ. ಮಗನಿಂದ ಪೂರ್ತಿ ಪ್ರೀತಿ ಪಡೆಯದೆ ಮಗನಿಗೆ ಮಗಳಾಗಿ ಬಂದವರು ಮುದ್ದು ಮುದ್ದು ಜೋಡಿಯ ಮಧ್ಯೆ ನಂಟು ಬೆಸೆದಿದ್ದು ಮಾಂಗಲ್ಯ. ಒಂದು ಮಾಂಗಲ್ಯದಿಂದ ಬೆಸೆದಿದ್ದ ನಂಟನ್ನು ಇನ್ನೊಂದು ಮಾಂಗಲ್ಯ ಕಟ್ಟಿಕೊಂಡು ಗಟ್ಟಿ ಮಾಡಿಕೊಂಡರು. ಅವನ ಪ್ರೀತಿಗೆ ಅವಳೇ ಒಡತಿ, ಅವಳ ಪ್ರೀತಿಗೆ ಅವನೇ ಅಧಿಪತಿ. ಬೇಡವೆಂದೇ ಮಾಂಗಲ್ಯ ಬಂಧನದಲ್ಲಿ ಜೊತೆಯಾದವರು ಕೊನೆಗೆ ಪವಿತ್ರ ಬಂಧನಕ್ಕೆ ಶರಣಾದರು. ನೂರಾರು ನೋವು ಸಹಿಸಿ ಪ್ರೀತಿ ಹಂಚಿಕೊಂಡವರು ವಸಿಷ್ಠ ಮೈಥಿಲಿಯ ಮುತ್ತಾದ ಕಥೆಯೇ ಮಾಂಗಲ್ಯದಿಂದ ನಂಟಾದರು. ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ. ಹೌದೌದು, ಈ ಕತೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದರ ನೆಕ್ಸ್ಟ್ ಪಾರ್ಟ್ ಕಂಟಿನ್ಯೂ ಆಗುತ್ತೆ. ಇವರ ಮಕ್ಕಳ ಸ್ಟೋರಿ ನೋಡೋಣ ಅಲ್ವಾ? ಕಾಯ್ತಾ ಇರಿ, ಆದಷ್ಟು ಬೇಗ ಹಾಕುವೆ. ನಿಮ್ಮ ಪ್ರೀತಿಗಾಗಿ ತುಂಬು ಹೃದಯದ ಧನ್ಯವಾದಗಳು. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತೆ. ಧನ್ಯವಾದಗಳು.